ಇವತ್ತಿನ ವಿಡಿಯೋದಲ್ಲಿ ನಾನು ಹುರಿದ ರಾಗಿ ಹಿಟ್ಟಿನಿಂದ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಬೆಲ್ಲ, ಹುಣಸೆ ಹುಳಿ, ಹುರಿದ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಳ್ತೀನಿ. ನಾನು 1 ಲೋಟ ಆಗುವಷ್ಟು ಮಾಡ್ತಾಯಿದ್ದೀನಿ. ಅದರ ಅಳತೆಗೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಸಿಹಿ ಹುಳಿಯನ್ನು ಅವರವರ ಅಳತೆಗೆ ಸರಿಯಾಗಿ ಮಾಡ್ಕೊಳ್ಬೋದು. ನಾನು ಹುಣಸೆ ಹುಳಿಯನ್ನು ನೆನೆಸಿಟ್ಕೊಂಡಿದ್ದೆ. ಒಂದು ಅಡಿಕೆ ಗಾತ್ರದಷ್ಟು ನೆನೆಸಿಟ್ಟಿದ್ದೆ. ಅದರ ರಸನ ತಗೊಳ್ತೀನಿ. ಅದು ಈ ಬೆಲ್ಲದ ಜೊತೆಗೆ ಹಾಕ್ಕೊಂಡು ಕರಗಿಸ್ಕೊಳ್ತೀನಿ. ಬೆಲ್ಲವನ್ನು ಹುಣಸೆ ಹಣ್ಣು ನೀರಲ್ಲಿ ಕರಗಿಸ್ಕೊಂಡಿದ್ದೀನಿ. ಇದಕ್ಕೀಗ ಹುರಿದ ರಾಗಿ ಹಿಟ್ಟು, ಇದು ಅಂಗಡಿಯಲ್ಲೂ ಸಿಕ್ಕುತ್ತೆ, ಮನೆಯಲ್ಲೂ ಮಾಡ್ಕೊಬೋದು. ರಾಗಿಯನ್ನು ಮೊಳಕೆ ಬರೆಸಿ ಅದನ್ನು 1-2 ದಿನ ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಹುರಿದು ಪುಡಿ ಮಾಡಿಕೊಂಡ್ರೆ ಹುರಿದ ರಾಗಿ ಹಿಟ್ಟಾಗುತ್ತೆ. ಗಂಟಿಲ್ಲದೆ ಇದ್ದಂಗೆ ಚೆನ್ನಾಗಿ ಕದರ್ಕೊಳ್ಬೇಕು. ಈ ಜ್ಯೂಸು BP ಶುಗರ್ ಎಲ್ಲ ನಾರ್ಮಲ್ ಇದ್ದು ಆದರೂ ಒಂಥರ ತಲೆ ತಿರುಗ್ತಾ ಇರುತ್ತೆ, ಅಥವಾ ಪಿತ್ತದಿಂದ ತಲೆ ತಿರುಗುತ್ತೆ, ಇಲ್ಲ ಬಾಡಿಯಲ್ಲಿ ನೀರಿನಂಶ ಕಡಿಮೆ ಆಗಿ ತಲೆ ತಿರುಗುತ್ತೆ ಅಂಥವರು ಈ ಥರ ಜ್ಯೂಸನ್ನು ಬಿಡದೆ 8 ದಿನ ಮಾಡಿ ಕುಡಿದ್ರೆ ಆ ತಲೆ ತಿರುಗೋದು ಕಡಿಮೆ ಆಗುತ್ತೆ. ಇದು ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಮಾಡಿಕೊಡ್ತಾ ಇದ್ದಿದ್ದು ಹಳೆಯ ಕಾಲದ ಜ್ಯೂಸ್. ಇದು ಪಿತ್ತ ಆದವರಿಗೆ ತುಂಬ ಒಳ್ಳೆಯದಾಗುತ್ತೆ ಈ ಜ್ಯೂಸ್ ಮಾಡಿ ಕುಡಿದ್ರೆ. ಗಂಟು ಹೋಗಿ ಎಲ್ಲ ಮಿಕ್ಸ್ ಆಗಿದೆ ಕ್ಲೀನಾಗಿ. ಇದಕ್ಕೀಗ ನೀರು ಹಾಕ್ಕೊಳ್ತೀನಿ. ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೊಬೋದು. ದಪ್ಪಕ್ಕಿದ್ರೂ ಕುಡಿತೀನಿ ಪರವಾಗಿಲ್ಲ ಅನ್ನೋರು ದಪ್ಪನೂ ಮಾಡ್ಕೊಬೋದು. ನಾನು ಸ್ವಲ್ಪ ನೀರಾಗಿ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಗಂಟಿಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹುಣಸೆ ಹಣ್ಣು, ಬೆಲ್ಲ, ರಾಗಿ ಹಿಟ್ಟು ಸೇರಿ ಜ್ಯೂಸು ರೆಡಿಯಾಗಿದೆ. ಈ ಬೇಸಿಗೆಗೆ ತಂಪಾದ ಹಾಗೂ ಆರೋಗ್ಯಕರವಾದಂಥ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.